ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಎಂಬ ಈ ಜನಪ್ರಿಯ ಹಾಡು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ, ಅತಿ ಶ್ರೀಮಂತ ಶಾಸಕ, ಕಾಂಗ್ರೆಸ್ ಪಕ್ಷದ ಹೆಬ್ಬಂಡೆ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೋಲಿಕೆಯಾಗ್ತಿರೋದಂತೂ ನಿಜ. ಕಾಂಗ್ರೆಸ್ ಪಕ್ಷವನ್ನು ತನ್ನ ಚತುರ ರಣತಂತ್ರಗಳಿಂದ ಸಿದ್ದರಾಮಯ್ಯಗಿಂತಲೂ ಹೆಚ್ಚಿನ ಕೆಲಸ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದು ಇದೇ ಡಿ.ಕೆ. ಶಿವಕುಮಾರ್ ಎಂಬುದು ಆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಇತ್ತ ಬಹುಮತ ಗಳಿಸುತ್ತಿದ್ದಂತೆ ಗರಿಬಿಚ್ಚಿ ಹಾರಿದ ರಾಜಕೀಯ ಚಟುವಟಿಕೆಗಳು ಡಿ.ಕೆ.ಶಿ ಹಾಗೂ ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಯ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಎಂಬುದು ಈಗಿನ ರಾಜಕೀಯ ಸ್ಥಿತಿಗಳನ್ನು ಬಲ್ಲವರು ಚರ್ಚಿಸುವ ಬಹುಮುಖ್ಯ ವಿಚಾರ. ಅದರಂತೆ ಇನ್ನೇನು ಸರ್ಕಾರದ ಇಂಟರ್ವಲ್ಗೆ ಕೆಲವೇ ತಿಂಗಳು ಉಳಿದಿವೆ. ಈ ಸಂದರ್ಭದಲ್ಲಿ ಇಬ್ಬರು ಮಹಾನಾಯಕರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ. ಈ ನಡುವೆ ರಣತಂತ್ರಗಾರ ಡಿ.ಕೆ.ಶಿಗೆ ಹಿನ್ನಡೆಯಾಗಿದೆ ಅಂತ ಅನ್ನಿಸೋಕೆ ಶುರುವಾದಂತಿದೆ. ಅವರ ಕೆಲ ರಾಜಕೀಯ ನಡೆಗಳು ಯಾಕೋ ಬಿಜೆಪಿಯ ಸಿದ್ಧಾಂತಗಳತ್ತ ಹೆಜ್ಜೆ ಆಗ್ತಿದ್ದಾವೋ ಅಂತ ಅನುಮಾನ ಶುರು ಇಟ್ಟುಕೊಂಡಿವೆ. ಯಾಕೆಂದರೆ ಯಾವ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಬಾಯಲ್ಲಿ ಮಹಾಕುಂಭ ಮೇಳದ ಕುರಿತು ಅಪಹಾಸ್ಯ ಮಾಡಲು ಹೇಳಿತ್ತೋ, ಅದೇ ಹೈಕಮಾಂಡಿಗೆ ಡಿ.ಕೆ. ಶಿವಕುಮಾರ್ ಮಾಡಿದ್ದೇನು ಗೊತ್ತಾ? ಅಧಿಕಾರ ಹಸ್ತಾಂತರ ಕಷ್ಟವೆಂದು ಅರಿತ ಡಿ.ಕೆ.ಶಿ ಸೀದಾ ಕುಂಭಮೇಳಕ್ಕೆ ನಡೆದು ಬಿಟ್ರು. ಮುಳುಗಿ ಎದ್ದು ಆ ವರ್ಣನಾತೀತ ಈವೆಂಟ್ ಕುರಿತು ಪಾಸಿಟಿವ್ ಒಪಿನಿಯನ್ ಕೊಟ್ಟೇ ಬಿಟ್ರು. ಅಲ್ಲಿಗೆ ತಾನು ಎಲ್ಲದಕ್ಕೂ ಸಿದ್ಧ ಎಂದು ಮುನ್ನುಡಿಯನ್ನು ಬರೆದರು. ಮೊನ್ನೆಯಷ್ಟೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಅವರ ವಿಧಾನಸಭೆಯಲ್ಲಿ ಡಿ.ಕೆ.ಶಿಯ ಅನಿಸಿಕೆಗಳನ್ನು ಒತ್ತಿ ಹೇಳಿದ್ದರು. ಈ ಮೂಲಕ ಹೈಕಮಾಂಡ್ ಡಿ.ಕೆ.ಶಿಯನ್ನು ಬಿಸಿ ತುಪ್ಪವನ್ನಾಗಿಸಿತ್ತು. ನಂತರ ನಾನು ಹಿಂದೂ, ನನ್ನ ಧರ್ಮ ಹಿಂದೂ ಎಂದು ಏನೆಲ್ಲ ತೇಪೆ ಹಚ್ಚಿದರೂ ಹೈಕಮಾಂಡ್ ಡಿ.ಕೆ.ಶಿ ಮೇಲೆ ಒಂದು ಕಣ್ಣಿಟ್ಟು ಕುಳಿತಿತ್ತು. ಈಗ ಈ ಹನಿ ಟ್ರ್ಯಾಪ್, ಮನಿ ಟ್ರ್ಯಾಪ್ಗಳ ನಡುವೆ ಖಾಸಗಿ ಚಾನಲ್ ಒಂದಕ್ಕೆ ಇಂಟರ್ವ್ಯೂ ನೀಡುತ್ತಾ ಮುಸ್ಲಿಂ ಮೀಸಲಾತಿ ಜಾರಿಗೆ ತರುತ್ತೇವೆ, ಅದರೊಂದಿಗೆ ಸಂವಿಧಾನ ಬದಲಿಸುತ್ತೇವೆ ಎಂದು ಹೇಳಿದ ಡಿ.ಕೆ.ಶಿಯ ಮಾತುಗಳು ಕಾಂಗ್ರೆಸ್ಸಿಗೆ ದೇಶದಾದ್ಯಂತ ರಣಭೀಕರ ಬರಸಿಡಿಲು ಬಡಿದಂತಾಗಿದೆ. ಕಾಂಗ್ರೆಸ್ಸಿನ ಪರ್ಮನೆಂಟ್ ಪ್ರಧಾನಿ ಅಭ್ಯರ್ಥಿ, ಪ್ರಸ್ತುತ ವಿರೋಧ ಪಕ್ಷದ ಲೀಡರ್ ರಾಹುಲ್ ಗಾಂಧಿಯ ಅಸ್ತ್ರವನ್ನು ಕೇವಲ ಒಂದು ಮೈಕ್ ಹಿಡಿದುಕೊಂಡು ಡಿ.ಕೆ.ಶಿ ನುಚ್ಚು ನೂರು ಮಾಡಿದ್ದಾರೆ. ಆ ಮೂಲಕ ಬಿಜೆಪಿಯ ಮೇಲಿದ್ದ ಸಂವಿಧಾನ ಬದಲಾವಣೆಯ ಆರೋಪ ಕಾಂಗ್ರೆಸ್ಸಿನ ಹೆಗಲೇರಿ ಇಡೀ ದೇಶಕ್ಕೆ ಕೈ ಬೀಸುತ್ತಿದೆ. ಪರಿಣಾಮ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಕಾಂಗ್ರೆಸ್ಸನ್ನು ಹಿಂಡಿ ಹಿಪ್ಪೆ ಮಾಡೋಕೆ ಅದಾಗಲೇ ಶುರು ಮಾಡಿಕೊಂಡಿವೆ. ರಾಹುಲ್ ಗಾಂಧಿ ಬಿಟ್ಟ ಬಾಣ ತಿರುಗಿ ಕಾಂಗ್ರೆಸ್ ಬುಡಕ್ಕೆ ಬಂದಿದೆ. ಈ ಮೂಲಕ ಕೈ ಮೀರಿದರೆ ಹೈಕಮಾಂಡ್ಗೂ ಕೇರ್ ಮಾಡಲ್ಲ ಎಂಬಂತಿದೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ. ಈಗ ಮತ್ತದೇ ಹಾಡು ಗುಣಿಸೋಕೆ ಶುರುವಾಗ್ತಿದೆ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಥ್ಯಾಂಕ್ ಯು.